ಇನ್ನು ಮುಂದೆ ಏನಾದರೂ ಗೋಹತ್ಯೆ ನಡೆದ್ರೆ ಸರ್ಕಲ್ನಲ್ಲಿ ನಿಲ್ಲಿಸಿ ಗುಂಡು ಹಾಕ್ತೀವಿ. ಈ ಮಾತುಗಳನ್ನು ಹೇಳಿರೋರು ಸಚಿವ ಮಂಕಾಳು ವೈದ್ಯ. ಕಾರವಾರದಲ್ಲಿ ಮೀನುಗಾರಿಕಾ ಸಚಿವ ಮಂಕಾಳು ವೈದ್ಯ ಕೊಟ್ಟಿರುವಂಥ ಹೇಳಿಕೆ. ಗೋಹಂತಕರನ್ನ ಯಾವುದೇ ಕಾರಣಕ್ಕೂ ರಕ್ಷಿಸೋ ಮಾತೇ ಇಲ್ಲ. ಯಾರೇ ಇದ್ರೂ ಕೂಡ ಆ ಆರೋಪಿಗಳು ಕೂಡಲೇ ಅವರನ್ನ ಬಂಧಿಸಿ ಶಿಕ್ಷೆ ನೀಡಬೇಕು ಅಂತ ಹೇಳಿ ನಾನೇ ಡೈರೆಕ್ಷನ್ಸ್ ಅನ್ನ ಕೊಟ್ಟಿದ್ದೀನಿ. ಪೊಲೀಸರು ಆರೋಪಿಗಳನ್ನ ಬಂಧಿಸಿ ಒಂದು ಹೆಜ್ಜೆ ಮುಂದಿಟ್ಟಿದ್ದಾರೆ. ಈಗಾಗಲೇ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಬಿಜೆಪಿ ಅವಧಿಯಲ್ಲೂ ಕೂಡ ಜಿಲ್ಲೆಯಲ್ಲಿ ಗೋಹತ್ಯೆ ಆಗಿದೆ. ದಿನಕರ್ ಶೆಟ್ಟಿ ಮಾತನಾಡುವಾಗ ನಾಲ್ಗೆ ಮೇಲೆ ಹಿಡ್ತಾ ಇರಲಿ. ದಿನಕರ್ ಶೆಟ್ಟಿ ಈಗ ಏನ್ ದಿನಕರ್ ಖಾನ್ ಆಗಿದ್ದಾರಾ ಅಂತ ಹೇಳಿ ಕಾರವಾರದಲ್ಲಿ ಮೀನುಗಾರಿಕಾ ಸಚಿವ ಮಂಕಾಳು ವೈದ್ಯ ಹೇಳಿಕೆ ಕೊಡ್ತಾರೆ. ನಾನು ಆಗಂದಾಗೆ SP ಅವರಿಗೆ ಹೇಳಿದೆ, ಇದು ಬಂದ್ ಆಗಬೇಕು. ಇದು ಯಾವುದೇ ಕಾರಣಕ್ಕೆ ನಡಿ ಕೂಡದು. ಇದು ಅನ್ಯಾಯ. ಇದು ನಾವು ಪೂಜೆ ಮಾಡುವಂಥದ್ದು, ನಾವು ಭಾಳ ಪ್ರೀತಿಯಿಂದ ಸಾಕುವಂಥ ಪ್ರಾಣಿ. ಹಸುನ ಅದರ ಹಾಲು ಕುಡಿದು ಅಥವಾ ಈಗೂ ಕುಡಿತಾ ಇದ್ದೇವೆ ನಾವು, ಕುಡಿದು ಬೆಳೆದಂಥವ್ರು. ನೇರವಾಗಿ ಹೇಳಿದ್ದೇನೆ ನಾನು ಪೊಲೀಸ್ ಇಲಾಖೆಯವರಿಗೆ, ಯಾರೇ ಇರಲಿ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಅವರು ಇವರು ಅಂದೇಳಿ ಮುಲೈದು ನೋಡಬೇಡಿ ಅಂದೇಳಿ ಹೇಳಿ ನಾನು ಅವರನ್ನು ಅರೆಸ್ಟ್ ಮಾಡಿಸಿದ್ದೇನೆ. ಅದಕ್ಕೂ ಮುಂದೆ ಹೋಯಿತು. ನಾನು ಯಾಕೆ ಅಂದೇಳಿ ಕೇಳೋದಿಲ್ಲ, ಯಾಕೆ ಅಂದೇಳಿ ಹೇಳೋದಿಲ್ಲ. ಮತ್ತೊಂದು ನಡೀತದೆ ಅಂತ ಹೇಳಿದ್ರೆ ಹೇಳಿದ್ರೆ ತಪ್ಪಾಗ್ತದೇನೋ, ರೋಡಲ್ಲಿ ಸರ್ಕಲಲ್ಲಿ ನಿಲ್ಲಿಸಿ ಗುಂಡು ಹಾಕ್ಸ್ತೀನಿ. ಇನ್ಮೇಲೆ ಇಂಥದ್ದಾದರೆ ಸರ್ಕಲಲ್ಲಿ ನಿಲ್ಲಿಸಿ ಗುಂಡು ಹಾಕ್ಸ್ತೀನಿ. ದುಡ್ಕೊಂಡು ತಿನ್ಬೇಕು. ಕೆಲಸ ಬೇಕಾದಷ್ಟಿದೆ ನಮ್ಮ ಜಿಲ್ಲೆಯಲ್ಲಿ. ನಾವು ಅಂಥವ್ರಿಗೆ ಸಪೋರ್ಟ್ ಮಾಡೋದಿಲ್ಲ ಯಾವುದೇ ಕಾರಣಕ್ಕೆ. ಇದು BJP ಸರ್ಕಾರ ಇದ್ದವಾಗೂ ನಡೆದಿದೆ, ಯಾವ ಸರ್ಕಾರ ಇದ್ದವೋ ನಡೀಲಿಲ್ಲ. ಮಂಕಾಳು ವೈದ್ಯ ಅವರು ಹೇಳಿರುವಂತಹ ಮಾತಿದು. ಅಂಥವ್ರನ್ನ ಸರ್ಕಲಲ್ಲಿ ನಿಲ್ಲಿಸಿ ಗುಂಡು ಹಾಕ್ಸೋದಕ್ಕೂ ಕೂಡ ಹೇಳಿದ್ದೀನಿ ನಾನು. ಅಷ್ಟು ನಿರ್ದಾಕ್ಷಿಣ್ಯವಾಗಿ ಕ್ರಮಗಳನ್ನು ಕೈಗೊಳ್ತೀವಿ ಅಂತೇಳಿ ಮಂಕಾಳು ವೈದ್ಯ ಹೇಳಿದರು. ಇದಕ್ಕೆ ಪರಮೇಶ್ವರ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಮಂಕಾಳು ವೈದ್ಯ ಹೇಳಿಕೆಗೆ ಗೃಹ ಸಚಿವ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಡ್ತಾ, ಮಂಕಾಳು ವೈದ್ಯ ಅದು ವೈಯಕ್ತಿಕವಾಗಿ ಹೇಳಿರ್ತಾರಷ್ಟೇ, ಅದು ಪಕ್ಷದ ಸ್ಟೇಟ್ಮೆಂಟ್ ಏನಲ್ಲ, ಅದು ಅವರ ಪರ್ಸನಲ್ ಸ್ಟೇಟ್ಮೆಂಟ್ ಅಂತ ಹೇಳಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. ಅದು 3 ವರ್ಷ ಆಯಿತು, ಅದಕ್ಕೆ ಈಗ ಹೆಚ್ಚು ಮಾಡಿದ್ದೇವೆ. 3 ಫೈನು ಕೂಡ 5 ಲಕ್ಷ ಮಾಡಿದ್ದೇವೆ. ಅದು ಸ್ವಲ್ಪ ಕಾನೂನಿನ ಬಿಸಿ ತಟ್ಟಬೇಕಲ್ಲ. ಸುಮ್ಮನೆ ಒಂದು ಕಾಟಾಚಾರಕ್ಕೇನೋ ಒಂದು ಕಾನೂನು ಮಾಡಿದರೆ ಅದು ನಿಲ್ಲೋದಿಲ್ಲ ಇಂತಹ ಘಟನೆಗಳು ಅಂತೇಳಿ. ಸ್ವಲ್ಪ ಫೈನ್ ಆಗಲಿ ಅಥವಾ ಈ ಇಂಪ್ರಿಸನ್ಮೆಂಟ್ ಆಗಲಿ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. ಅದರಿಂದ ಒಂದು ರೀತಿ ಡೆಟರೆಂಟ್ ಆಗುತ್ತೆ ಈ ರೀತಿ ಮಾಡೋದೆಲ್ಲ ಅಂತ ಆ ಉದ್ದೇಶದಿಂದ ಮಾಡಿದ್ವಿ. ಅದು 3 ವರ್ಷ ಆಯಿತು, ಅದಕ್ಕೆ ಈಗ ಹೆಚ್ಚು ಮಾಡಿದ್ದೇವೆ. 3 ಫೈನು ಕೂಡ 5 ಲಕ್ಷ. ಇದಾಯ್ತಲ್ಲ ಸರ್, ಉತ್ತರ ಕನ್ನಡದಲ್ಲಿ ಒಂದು ಗಬ್ಬಾಗಿದ್ದಂಥ ಹಸುವನ್ನ ಬಲಿ ಕೊಟ್ರಲ್ಲ, ಆ ಥರದ ಪ್ರಕರಣಗಳು ಕಂಡ್ರೆ ನಾನೇ ಸರ್ಕಲ್ ನಿಲ್ಲಿಸಿ ಗುಂಡು ಹಾರಿಸ್ತೇನೆ ಅನ್ನೋ ವೈಯಕ್ತಿಕವಾಗಿ ಏನೋ ಹೇಳಿರ್ತಾರೆ ಸ್ಪರ್ ಆಫ್ ದಿ ಮೂಮೆಂಟ್ ಅಲ್ಲಿ. ಇದಾಯ್ತಲ್ಲ ಸರ್, ಉತ್ತರ ಕನ್ನಡದಲ್ಲಿ ಒಂದು ಗಬ್ಬಾಗಿದ್ದಂಥ ಹಸುವನ್ನ ಬಲಿ ಕೊಟ್ರಲ್ಲ, ಆ ಥರದ ಪ್ರಕರಣಗಳು ಕಂಡ್ರೆ ನಾನೇ ಸರ್ಕಲ್ ನಿಲ್ಲಿಸಿ ಗುಂಡು ಹಾರಿಸ್ತೇನೆ ಅನ್ನೋ ವೈಯಕ್ತಿಕವಾಗಿ ಏನೋ ಹೇಳಿರ್ತಾರೆ ಸ್ಪರ್ ಆಫ್ ದಿ ಮೂಮೆಂಟ್ ಅಲ್ಲಿ.